2024 ಇನ್ನೇನು ಮುಗಿಯುವ ಹಂತದಲ್ಲಿ ಬಂತು. ಇನ್ನ ಕೆಲವೇ ದಿನಗಳಲ್ಲಿ 2024 ಮುಗಿದಿದೆ. ನಾವು 2025ಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಹಲವು ವರ್ಷಗಳು ಉರುಳುತ್ತೆ, ಹಲವು ವರ್ಷಗಳು ಬರ್ತಿರ್ತವೆ. ಆದ್ರೆ ಪ್ರತಿಯೊಂದು ವರ್ಷದಲ್ಲೂ ಒಂದೊಂದು ವಿಭಿನ್ನವಾದಂತಹ ಭವಿಷ್ಯ ಇರುತ್ತೆ. ಕೆಲವೊಂದು ಸಂಖ್ಯಾಶಾಸ್ತ್ರ ಬೇರೆ ತರ ಇರುತ್ತೆ. ಜನಗಳ ನಡವಳಿಕೆಯಲ್ಲಿ ಬದಲಾವಣೆ ಆಗುತ್ತೆ, ಜಗತ್ತಿನ ಸ್ಥಿತಿಗತಿಗಳು ಬದಲಾವಣೆ ಆಗುತ್ತೆ. ಹಾಗಾದ್ರೆ 2025ರಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ? 2024ರಲ್ಲಿ ನಾವೀಗ ಆಲ್ರೆಡಿ ನೋಡಿದೀವಿ ಎಷ್ಟೊಂದು ಜನಪ್ರಿಯ ವ್ಯಕ್ತಿಗಳು, ಜಗತ್ತು ಯಾವ ರೀತಿ ಬದಲಾಗಿದೆ ಅಂತ ಹೇಳಿ. ಅದೇ ರೀತಿ 2020 ಯಾವ ರೀತಿ ಇರುತ್ತೆ, ಅದರ ಭವಿಷ್ಯ ಯಾವ ರೀತಿ ಇರುತ್ತೆ, ಜಗತ್ತು ಯಾವ ರೀತಿ ಪರಿವರ್ತನೆ ಹೊಂದುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಕ್ಕಂತ ಹೇಳಿ ಇವಾಗ ನಮ್ಮ ಜೊತೆಗಿದ್ದಾರೆ ಖ್ಯಾತ ಧರ್ಮಶಾಸ್ತ್ರ ಪಂಡಿತರು, ಖ್ಯಾತ ಜ್ಯೋತಿಷಿಗಳಾದಂತಹ ಶ್ಯಾಮ್ ಪ್ರಕಾಶ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ, ಈಗ ಕೆಲವೇ ದಿನಗಳಲ್ಲಿ 2024 ಮುಗಿದಿದೆ, 2025 ಪ್ರಾರಂಭ ಆಗ್ತಿದೆ. ಇದು ಯಾವ ರೀತಿ, ಜಗತ್ತು ಯಾವ ರೀತಿ ಬದಲಾಗುತ್ತೆ, 2025 ಜನಗಳಿಗೆ ಯಾವ ರೀತಿ ಭರವಸೆಯನ್ನ ಕೊಡುತ್ತೆ? ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮ್ಮ ಮೀಡಿಯಾ ಬಜಾರ್ನ ಎಲ್ಲ ವೀಕ್ಷಕರಿಗೂ ಕೂಡ 2025 ನೂತನ ಆಂಗ್ಲ ವರ್ಷದ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ದೇವರಲ್ಲಿ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಈ 2025 ವರ್ಷ ಭವಿಷ್ಯ ಅಥವಾ ಪ್ರಪಂಚದ ಆಗುಹೋಗುಗಳ ಒಂದು ಲೆಕ್ಕಾಚಾರ ತಗೊಂಡಾಗ ನಾವು ಇಲ್ಲಿ ಮುಖ್ಯವಾಗಿ ಈ ನ್ಯೂಮರಾಲಜಿಕಲ್ ಆಗಿ ನಾವು ನೋಡಕ್ ಹೋಯ್ತು ಅಂದ್ರೆ ಮೊದಲನೇದಾಗಿ 2025 ಅಂದ್ರೆ ನೀವೆಲ್ಲವನ್ನು ಆಡ್ ಮಾಡಿದಾಗ 2 + 2 4 4 + 5 9 ಆಗುತ್ತೆ. ಅಂದ್ರೆ 2025 ಅನ್ನೋದು ಆ ವರ್ಷದನ್ನು ಮಾತ್ರ ನಾವು ಲೆಕ್ಕ ತಗೊಂಡಾಗ 9 ಅನ್ನತಕ್ಕಂತಹ ಸಂಖ್ಯೆ ಬರುತ್ತೆ. ಈ 9ನೇ ಸಂಖ್ಯೆಗೆ ಕುಜ ಅಧಿಪತಿ ಆಗ್ತಾರೆ. ಕುಜ ಅಂದ್ರೆ ಹೌದು, ಕುಜ ಅಂದ್ರೆ ಕುಜ ಬೇಸಿಕಲಿ ಹಿ ಇಂಡಿಕೇಟ್ಸ್ ಭೂಮಿ, ವಾರ್, ಮಿಲಿಟರಿ ಅಂಡ್ ಸಮ್ ಸೆಲೆಸ್ಟಿಯಲ್ ಬಾಡೀಸ್, ಇದೆಲ್ಲವನ್ನು ಕೂಡ ಕುಜ ಇಂಡಿಕೇಟ್ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಕುಜ ಅಷ್ಟ ಕಾಲಕನ ಹೌದು, ಅಣ್ಣ ತಮ್ಮಂದಿರ ಕಾಲಕನ ಹೌದು, ಅಕ್ಕ ತಂಗಿರ ಕಾಲಕನ ಹೌದು, ಇವೆಲ್ಲ. ಸೊ 2025 ನ್ಯೂಮರಾಲಜಿಕಲ್ ಆಗಿ ಹೇಳಬೇಕು ಅಂದ್ರೆ, ಸಂಖ್ಯಾಶಾಸ್ತ್ರ ಆಧಾರದ ಮೇಲೆ ಹೇಳಬೇಕು ಅಂದ್ರೆ ಅದು ಕುಜನ ವರ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ವರ್ಷ ಫುಲ್ 2025 ಜನವರಿ 1 ಇಂದ ಡಿಸೆಂಬರ್ 31 ತನಕ ಏನಿರುತ್ತೆ, ಮತ್ತೆ 2026 ಬರೋದಕ್ಕೆ ಹಿಂದಿನ ದಿನ ತನಕ ಅದನ್ನ ಕುಜನ ವರ್ಷ ಅಂತ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಕರೆಯೋದು ತಪ್ಪಾಗೋದಿಲ್ಲ. ಹಾಗಾಗಿ ಕುಜ ಯಾವ್ಯಾವುದಕ್ಕೆ ಕಾರಕ ಆಗಿರ್ತಾನೆ, ಏನೇನು ಫಲಗಳನ್ನ ಸೂಚಿಸ್ತಾನೆ, ಆ ಎಲ್ಲ ಫಲಗಳು ಕೂಡ ಪ್ಲಸ್ ಅಂಡ್ ಮೈನಸ್ ಈ ಒಂದು 2025ನೇ ಇಸ್ವಿನಲ್ಲಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಮೊದಲಿಗೆ ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕುಜ ಅನ್ನೋ ಶಬ್ದನೇ ಅಷ್ಟೇ, ಭೂಮಿಯ ಮಗ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಗ್ರಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪರಮಾಮ್ಯಹಂ ಅಂತ ನಾವು ಈ ಒಂದು ನವಗ್ರಹ ಸ್ತೋತ್ರದಲ್ಲಿ ಹೇಳ್ತೀವಿ. ಕುಜ ಅಂತ ಒಂದೇ, ಮಂಗಳ ಅಂತ ಒಂದೇ, ಅಂಗಾರಕ ಅಂತ ಒಂದೇ, ನಾಲ್ಕಿನ ಕಡೆ ಮಾಂಗಲಿಕ ಅಂತ ಕರೀತಾರೆ ಅದೇ ಕುಜನನ್ನ. ಸೊ ಹಾಗಾಗಿ ಈ ಒಂದು ಕುಜನ ಒಂದು ವರ್ಷ ಏನ್ ಭವಿಷ್ಯ ಇದೆ 2025ರಲ್ಲಿ, ಅಲ್ಲಿ ನಾವು ನೋಡಕ್ ಹೋಯ್ತು ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತಹ ಅನಾಹುತಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಈ ವರ್ಷ. ಅರ್ಥಕ್ವೇಕ್ ಆಗ್ಬೋದು, ರೋಡ್ ಆಕ್ಸಿಡೆಂಟ್ಸ್ ಆಗ್ಬೋದು, ಟ್ರೈನ್ ಆಕ್ಸಿಡೆಂಟ್ಸ್ ಆಗ್ಬೋದು, ಇವೆಲ್ಲವೂ ಕೂಡ ಭೂಮಿಗೆ ಸಂಬಂಧಪಟ್ಟಂತಹದ್ದು. ಮತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅಣ್ಣ ತಮ್ಮಂದು, ಅಕ್ಕಂಗಿರಲ್ಲಿ, ಸಂಬಂಧಿಕರಲ್ಲಿ ಗಲಾಟೆಗಳು, ಕೊಲೆಗಳ ತನಕ ಆಗ್ತಕ್ಕಂತಹ ಒಂದು ಆಸ್ತಿ ವಿಚಾರಕ್ಕೋಸ್ಕರ ಆಗ್ತಕ್ಕಂತಹ ಒಂದು ಸೂಚನೆಗಳು ಕಂಡು ಬರ್ತಾ ಇದೆ 2025ನೇ ಇಸ್ವಿನಲ್ಲಿ. ಅದೇ ರೀತಿಯಲ್ಲಿ 2025ನಲ್ಲಿ ನಾವು ಕುಜ ಅಂದ್ರೆ ನಮ್ಗೆ ಆ ಕುಜ ಬಂದ್ಬಿಟ್ಟು ನಮ್ಗೆ ಶಾಸ್ತ್ರದ ಪ್ರಕಾರವಾಗಿ ಅವನು ಸೇನಾಧಿಪತಿ. ಅಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಹೇಳಬೇಕು ಅಂದ್ರೆ ಕಮಾಂಡರ್ ಇನ್ ಚೀಫ್ ಅಥವಾ ಮಿಲಿಟರಿ ಸಿಸ್ಟಮ್ ಅಂತ ನಾವೇನ್ ಹೇಳ್ತೀವಿ, ಆರ್ಮಿ ಅಂತ ಅದು. ಸೊ ದೇಶಗಳಲ್ಲಿ ಯುದ್ಧದ ವಾತಾವರಣ ಬಹಳ ತೀವ್ರತೆಯಿಂದ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಯಾಕೆಂದ್ರೆ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಮಿಲಿಟರಿ ಫೋರ್ಸ್ ಅಂದ್ರೆ ಯಾರು ಮಿಲಿಟರಿನಲ್ಲಿ ಕೆಲಸ ಮಾಡ್ತಾರೆ ಅಥವಾ ದೇಶದ ಒಳಗೆ ತಗೊಂಡಾಗ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಈ ಒಂದು ರಕ್ಷಣಾ ಸಿಬ್ಬಂದಿಗಳಿಗೆ ಅದು ದೇಶ ಆಗಿರ್ಲಿ ಅಥವಾ
ರಾಜ್ಯ ಆಗಿರ್ಲಿ ಅಂತಾರಾಷ್ಟ್ರೀಯ ಆಗಿರ್ಲಿ, ಇಲ್ಲಿ ಒಟ್ಟಿನಲ್ಲಿ ಪೊಲೀಸ್ ಅಥವಾ ಮಿಲಿಟರಿ ಫೀಲ್ಡ್ ಏನಿರುತ್ತೆ ಆ ಜನಗಳಿಗೆ ಬಹಳ ಜಾಸ್ತಿ ಕೆಲಸ ಆಗುತ್ತೆ. ಯಾತಕ್ಕೆ ಅಂದ್ರೆ ಎಲ್ಲಾ ಕಡೆನೂ ಕೂಡ ಈ ತರದ್ದಾಗತ್ತೆ. ಮತ್ತೆ ಬೇಸಿಕಲಿ ಕುಜ ಇಂಡಿಕೇಟ್ಸ್ ಬ್ಲಡ್. ಕುಜ ಅಂದ್ರೆ ರಕ್ತಕಾರಕ, ಯುದ್ಧ ಸಂಗತಿಗಳು ಜಾಸ್ತಿ ಆಗತ್ತೆ, ಆಕ್ಸಿಡೆಂಟ್ಸ್ ಜಾಸ್ತಿ ಆಗತ್ತೆ. ಈ ಒಂದು ರಕ್ತ ಅನ್ನತಕ್ಕಂತಹದ್ದು ಭೂಮಿಯಲ್ಲಿ ಚೆಲ್ಲತಕ್ಕಂತಹ ಹರಿತಕ್ಕಂತಹ ಒಂದು ಪಾಸಿಬಿಲಿಟಿ ಕೂಡ ಇದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ 2025ನೇ ಇಸ್ವಿ ಅನ್ನತಕ್ಕಂತಹದ್ದು ಸ್ವಲ್ಪ ಸುಮಾರಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ನಾವು. ಮತ್ತೆ ಈ ಕುಜ ಅನ್ನೋನು ಅಣ್ಣ ತಮ್ಮಂದರು ಅಕ್ಕ ತಂಗಿಯರನ್ನ ಕೂಡ ಸೂಚಿಸ್ತಕ್ಕಂಥವನು. ಸೊ ಸಂಬಂಧಿಕರಲ್ಲಿ ಅಂದ್ರೆ ಸ್ವಂತ ಸಂಬಂಧಿಕರಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ಸಹೋದರ ಸಹೋದರಿಯರಲ್ಲೂ ಕೂಡ ಮನಸ್ತಾಪಗಳು ಕಲಹಗಳು ಎಲ್ಲ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಅದೇ ರೀತಿಯಲ್ಲಿ ಕುಜ ಅನ್ನತಕ್ಕಂಥ ಭೂಮಿ ಅಂದ್ರೆ ಆಕಾಶದಲ್ಲಿ ಇದೆ, ಅದರಿಂದ ಆಕಾಶ ಕಾಯ ಅಂದ್ರೆ ಅನ್ಯ ಗ್ರಹ ಜೀವಿಗಳ ಅದು ಸೈಂಟಿಫಿಕ್ ಆಗಿ ನಾವು ಮಾತಾಡಬೇಕು ಅಂದ್ರೆ ಈ ಒಂದು ಅನ್ಯಗ್ರಹ ಜೀವಿಗಳ ಒಂದು ಕುರುಹು ಏನಾದ್ರು ಗೊತ್ತಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಈ ಒಂದು ವರ್ಷದಲ್ಲಿ ಒಂದು ಸಂಶೋಧನೆ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಯಾಕೆಂದ್ರೆ ಬೇರೆ ಗ್ರಹಗಳಲ್ಲೂ ಕೂಡ ಎಲ್ಲಾದರೂ ಜೀವರಾಶಿಗಳು ಇರ್ತಕ್ಕಂತಹ ಒಂದು ಕುರುಹು ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಅಥವಾ ಅನ್ಯ ಗ್ರಹ ಜೀವಿಗಳಿಂದ ಭೂಮಿಗೆ ಅಥವಾ ಅನ್ಯ ಕಾಯಗಳಿಂದ ಅಂದ್ರೆ ಪ್ರಪಂಚದಲ್ಲಿ ಈ ಒಂದು ಆಕಾಶದಲ್ಲಿ ಇರ್ತಕ್ಕಂತಹ ಬೇರೆ ಕ್ಷುದ್ರ ಗ್ರಹಗಳಿಂದನೋ ಅಥವಾ ಬೇರೆ ಜೀವಿಗಳಿಂದನೋ ಭೂಮಿಗೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕುಜನ ವರ್ಷ ಇದು ಆದ್ರಿಂದ ಕುಜ ಈ ಆಸ್ಟೆರಾಯ್ಡ್ಸ್ ಅದು ಇದು ಇತ್ತಂತೂ ಅಥವಾ ಬೇರೆ ಯಾವ್ದಾದ್ರು ಏಲಿಯನ್ಸ್ ಇತ್ತಂತೂ ಬೇರೆ ಯಾವ್ದಾದ್ರು ಅನ್ಯ ಗ್ರಹ ಜೀವಿಗಳಿಂದ ಅನ್ಯ ಗ್ರಹ ಪದಾರ್ಥಗಳಿಂದ ಅನ್ಯ ಗ್ರಹ ಅಥವಾ ಪದಾರ್ಥಗಳಿಂದ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ಅನ್ನೋದನ್ನ ನಾವು ಹೇಳ್ಬೋದಾಗುತ್ತೆ. ಹಾಗಾಗಿ ಇದು ಒಂದು ದೇಶದ ಪ್ರಾಕೃತಿಕ ವಿಕೋಪಗಳಲ್ಲಿ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಕುಜ ಅಂದ್ರೆ ಭೂಮಿ ಅದು ಆಗ್ತಕ್ಕಂಥದ್ದು. ಇದರ ಜೊತೆಗೆ ಏನಾಗತ್ತೆ ಅಂದ್ರೆ ನಮಗೆ ಈ ಒಂದು ಶನಿ ಕೂಡ ಬದಲಾವಣೆ ಆಗ್ತದೆ. ಈ 2025ನೇ ಇಸ್ವಿ ಏನಿದೆ ಇದು ಬಹಳ ವಿಚಿತ್ರವಾದಂತಹ ವರ್ಷ ಅಂತ ಹೇಳ್ಬೋದು ನಾವು. ಕೇವಲ 1.5 ತಿಂಗಳಲ್ಲಿ ಮೇಜರ್ ಪ್ಲಾನೆಟ್ಸ್ 4 ಮೇಜರ್ ಪ್ಲಾನೆಟ್ಸ್ ಗುರು ಶನಿ ರಾಹು ಕೇತು ಇಷ್ಟು ಬದಲಾವಣೆ ಆಗುತ್ತೆ. ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ. ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಮೀನರಾಶಿ ಬಂದ್ಬಿಟ್ಟು ಜಲತತ್ವ ರಾಶಿಯಲ್ಲಿ. ಸೊ ನೀರಿನ ಒಂದು ಸಮಸ್ಯೆ ಅಥವಾ ಈ ಒಂದು ಬೇಸಿಗೆನಲ್ಲಿ ನೀರಿನ ಸಮಸ್ಯೆ ಉಂಟಾಗುತ್ತೆ. ಮುಖ್ಯವಾಗಿ ಈಗಲೇ ನಾನು ಹೇಳ್ತಾ ಇದ್ದೀನಿ ವೆಲ್ ಇನ್ ಅಡ್ವಾನ್ಸ್, ನಮ್ಮ ಬೆಂಗಳೂರಿನಲ್ಲಿ ಆಗಿರಲಿ ಅಥವಾ ಬೇರೆ ಕಡೆನೇ ಆಗಿರಲಿ ಇಡೀ ನಮ್ಮ ದೇಶದಲ್ಲಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ನೀರಿಗೆ ಹಾಹಾಕಾರ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ನೀರಿನ ಬೆಲೆ ಜಾಸ್ತಿ ಆಗುತ್ತೆ. 2024ರಲ್ಲೂ ಕೂಡ ನಾವು ಇದನ್ನ ಖಂಡಿತವಾಗ್ಲೂ ಆಗಿತ್ತು. ಹೌದು, ಮತ್ತೆ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ನೀರಿಗೆ ಬೆಲೆ ಜಾಸ್ತಿ ಆಗುತ್ತೆ, ನೀರಿಗೆ ಹೆಚ್ಚು ಜನ ಪರದಾಡತರ ಆಗುತ್ತೆ. ಯಾಕೆ? ಶನಿ ಜಲತತ್ವ ರಾಶಿಗೆ ಬರ್ತಾ ಇದೆ. ಮತ್ತೆ ಶನಿ ಬಂದ್ಬಿಟ್ಟು ವಾಯು ತತ್ವಕ್ಕೆ ಕಾರಕ. ಸೊ ಶನಿ ಈ ಮೀನ ರಾಶಿಗೆ ಬಂದ ಮೇಲೆ ನೀಚಾರೋಹಿ ಆಗ್ತಾನೆ. ನೀಚಾರೋಹಿ ಅಂದ್ರೆ ಮೇಷ ರಾಶಿ ಬಂದ್ಬಿಟ್ಟು ಶನಿಗೆ ನೀಚ ಸ್ಥಾನ. ಆ ನೀಚ ಸ್ಥಾನದ ಕಡೆಗೆ ಅವನು ಪ್ರಯಾಣಕ್ಕೆ ಬರ್ತಾನೆ. ಆದ್ರಿಂದ ಈ ಶನಿ ವಾಯುತತ್ವ ಕಾರಕ ಆದ್ರಿಂದ ಈ ಒಂದು ವೈಮಾನಿಕ ದಾಳಿಗಳು, ಏರ್ ಕ್ರಾಫ್ಟ್ಸ್, ಈ ಮಿಲಿಟರಿನಲ್ಲಿ ನಮಗೆ ಏನು ಏರ್ ಫೋರ್ಸ್ ಅಂತ ಕರಿತೀವಿ, ಆ ವೈಮಾನಿಕ ದಾಳಿಗಳು ದೇಶ ವಿದೇಶಗಳಲ್ಲಿ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಈಗಾಗಲೇ ಆಗಿದೆ. ರಷ್ಯಾ ಉಕ್ರೇನ್ ಆಗಿದೆ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆಗಿದೆ, ಇದಕ್ಕೆ ಇಸ್ರೇಲ್ ಮತ್ತೆ ಲೆಬನಾನ್ ಸಿರಿಯಾ ಈ ಕಡೆ ಎಲ್ಲ ಆಗಿದೆ. ಇನ್ನೂ ಮುಂದುವರಿತಕ್ಕಂತಹ ಪಾಸಿಬಿಲಿಟೀಸ್ ಇದೆ. ವಾಯು ಮಾಲಿನ್ಯನೂ ಹೆಚ್ಚಾಗುತ್ತೆ. ಯಾಕೆ ಅಂದ್ರೆ ಡೆಲ್ಲಿನಲ್ಲಿ ಈಗಷ್ಟೇ ವಾಯು ಮಾಲಿನ್ಯದಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ ಉಸಿರಾಟಕ್ಕೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಇವೆಲ್ಲವೂ ಕೂಡ ಆಗ್ತದೆ. ಸೊ ಹಾಗಾಗಿ ಭೂಮಿ, ಜಲ, ವಾಯು ಮೂರೂ ವಿಚಾರಗಳಲ್ಲೂ ಕೂಡ ತೊಂದರೆ ಉಂಟಾಗ್ತಕ್ಕಂತಹದ್ದು 2025ನೇ ಇಸ್ವಿನಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇದೆಲ್ಲ ವಿಚಾರದಲ್ಲೂ ಕೂಡ ಜನ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತಗೊಳ್ತಕ್ಕಂತಹದ್ದು ಬಹಳ ಸೂಕ್ತ ಆಗಿರುತ್ತೆ. ಈಗ ಅದೇ 2024ರಲ್ಲಿ ನಾವು ನೋಡೋದಾದ್ರೆ ಒಂದು ಶನಿಯ ವರ್ಷ ಅಂತಾನೂ ಹೇಳ್ತಾರೆ ಇದನ್ನ. ಈ ವರ್ಷದಲ್ಲಿ ತುಂಬಾ ದೊಡ್ಡ ಜನಪ್ರಿಯ ವ್ಯಕ್ತಿಗಳ ಅವರ ಕೆಲವೊಂದು ವಿಚಾರಗಳು ಬಯಲಿಗೆ ಬಂದಿದ್ದಾವೆ. ಮತ್ತೆ ಎಷ್ಟೊಂದು ಜನ ಜೈಲಿಗೆ ಹೋಗಿದ್ದಾರೆ. ಮತ್ತೆ ಕೆಲವೊಂದು ಇನ್ಸಿಡೆಂಟ್ಸ್ ಗಳಾಗಿದೆ. 2025ರಲ್ಲೂ ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ರೀತಿಯ ವ್ಯತಿರಿಕ್ತವಾದ ಪರಿಣಾಮ ಏನಾದ್ರು ಬೀರುತ್ತಾ? ಜಗತ್ತೇ ಏನಾದ್ರೂ ಚೇಂಜ್ ಆಗೋ ರೀತಿ
ಕಂಟಿನ್ಯೂ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಇದೆ. ಯಾಕೆ ಅಂದ್ರೆ ನಮಗೆ 2024ನೇ ಇಸ್ವಿದು ಬಹಳ ಹಿಂದೆನೆ ನಾನು ಹೇಳಿದೆ, 2024ರಲ್ಲಿ ಈ ಕೆಲವೆಲ್ಲ ಈ ರಾಜಕೀಯ ಘಟನೆಗಳು ನಡೆಯೋದಕ್ಕೆ ಮುಂಚೆನೆ ನಿಮ್ ಜೊತೆ ಮಾತಾಡಿದಾಗಲೇ ಹೇಳಿದ್ದೆ ನಾನು ಆಕ್ಚುಲ್ ಆಗಿ. ರಾಜಕೀಯ ವ್ಯಕ್ತಿಗಳಲ್ಲಿ ಬಹಳ ವಾಗ್ಯುದ್ಧಗಳು ಉಂಟಾಗತ್ತೆ, ವಾಕ್ ಸಮರಗಳು ಉಂಟಾಗತ್ತೆ, ಕೆಲವು ಹಗರಣಗಳು ಆಚೆ ಬರುತ್ತೆ ಅಂತೆಲ್ಲ ಹೇಳಿದೆ. ಎಲ್ಲವೂ ಕೂಡ ಬಂದಾಗಿದೆ. 2025ನೇ ಇಸ್ವಿನಲ್ಲೂ ಕೂಡ ಇದೇ ಕಂಟಿನ್ಯೂ ಆಗುತ್ತೆ. ಬೇರೆ ಬೇರೆ ಹೊಸ ಹೊಸ ಹಗರಣಗಳು ಆಚೆ ಬೆಳಕಿಗೆ ಬರುತ್ತವೆ. ಮತ್ತೆ ರಾಜಕೀಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ, ಸ್ವಪಕ್ಷದಲ್ಲೇ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ, ಕಲಹಗಳು ಉಂಟಾಗುತ್ತೆ, ಮನಸ್ತಾಪಗಳು ಉಂಟಾಗುತ್ತೆ. ಯಾಕೆ ಅಂದ್ರೆ ಕುಜ ಕಲಹಕಾರಕ. ಮತ್ತೆ ರಾಜಕೀಯದ ವಿಚಾರದಲ್ಲೂ ತಗೊಂಡಾಗ ನಾವು ರಾಜಕೀಯ ವ್ಯಕ್ತಿಗಳಿಗೆ ಅಂದ್ರೆ ರಾಜಕಾರಣಿಗಳಿಗೆ ಒಬ್ಬರಿಗೊಬ್ಬರಿಗೆ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಬೇರೆ ಪಕ್ಷದವರೇ ಆಗ್ಬೇಕು ಅಂತಿಲ್ಲ, ಸ್ವಪಕ್ಷದಲ್ಲೂ ಕೂಡ ಆಗ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ಅದು ರಾಜ್ಯದ ಮಟ್ಟದಲ್ಲಾಗಿರ್ಲಿ, ರಾಷ್ಟ್ರ ಮಟ್ಟದಲ್ಲಾಗಿರ್ಲಿ, ಎರಡಕ್ಕೂ ಅಪ್ಲೈ ಆಗುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ ಅದು ನಾನು ಹೇಳ್ತಿರೋದು ಯಾವ್ದು ಅಲ್ಲ, ಎಲ್ಲ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಇದೆಲ್ಲವೂ ಕೂಡ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಅದರಿಂದ ರಾಜಕೀಯ ವ್ಯಕ್ತಿಗಳು ಏನ್ ಹೇಳೋದು, ಬಹಳ ಒಂದು ಟಿಪ್ಸ್ ಕೊಡಬೇಕು ಅಂದ್ರೆ ಆದಷ್ಟು ತಮ್ಮ ಮಾತನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಈಗ ಬಹಳ ಹಿಂದೆನೆ ನಾ ಹೇಳ್ದಂಗೆ ಉದ್ದಕ್ಕೂ ಕೂಡ ಮಾತಿನಿಂದಲೇ ಕಲಹಗಳು ಜಾಸ್ತಿ ಆಗ್ತದೆ. ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಒಂದು ಗಾದೆ ಇದೆ. ಹಾಗಾಗಿ ನೀವು ಚೆನ್ನಾಗಿ ಆಡಿದ್ರೆ ಮಾತು ಮುತ್ತಾಗತ್ತೆ, ಇಲ್ಲ ಅಂದ್ರೆ ಅದೇ ಮೃತ್ಯು ಆಗತ್ತೆ. ಅದು ನಿಮಗ್ ಬಿಟ್ಟಿದ್ದಷ್ಟೇ. ರಾಜಕೀಯ ವ್ಯಕ್ತಿಗಳಲ್ಲಿ ತುಂಬಾನೇ ಏರ್ಪೇರುಗಳು ಉಂಟಾಗ್ತಕ್ಕಂಥದ್ದು. ಅಟ್ ದ ವರ್ಸ್ಟ್ ಕಂಡೀಷನ್ ಅಂದ್ರೆ ಯಾವ್ದಾದ್ರು ಪ್ರಸಿದ್ಧ ರಾಜಕೀಯ ವ್ಯಕ್ತಿಯ ದುರ್ಮರಣ ಆಗ್ಬೋದು, ಇಲ್ಲ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಅನಾರೋಗ್ಯ ಉಂಟಾಗ್ಬೋದು.